ಹಲೋ ನನ್ನ ಸ್ನೇಹಿತರೆ, ನಾನು ನಿಮಗಿವತ್ತು ನಿನ್ನೆ ನಾವು ಭಾನುವಾರ ರಜೆ ಇತ್ತು, ಮಕ್ಕಳಿಗೆ ಆಲ್ರೆಡಿ ಈಗ ದಸರಾ ರಜೆ ಕೊಟ್ಟಿದ್ದಾರೆ. ಹೊಲಕ್ಕೆ ಹೋಗಿದ್ವಿ. ಹೊಲದಲ್ಲಿ ನೋಡಿ ಎಷ್ಟು ಖುಷಿ ಅನ್ನಿಸ್ತು ಅಂತಂದರೆ, ಒಳ್ಳೆ ಗಾಳಿ, ವಾತಾವರಣ ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ನಾನು ಮಕ್ಕಳು ಎಲ್ಲರೂ ಬೆಳಗ್ಗೆನೇ ಹೋಗಿದ್ವಿ. ಇವನು ನಮ್ಮ ತಮ್ಮನ ಮಗ ಪಪ್ಪಾಯ ಹಣ್ಣು ಕೊಯ್ದಿದ್ರು, ಅದನ್ನೇನು ಹಿಡ್ಕೊಂಡು ಆಟ ಆಡ್ತಾಯಿದ್ದ. ಮತ್ತು ಹೊಲದಲ್ಲಿ ಶೇಂಗಾ ಬಿಟ್ಟಿತ್ತು, ನಮ್ಮ ಅತ್ತೆ ಇದ್ದರು, ಹೊಲದಲ್ಲಿ ಶೇಂಗಾ ಕಿತ್ಕೊಟ್ರು. ಅದನ್ನೆಲ್ಲ ನಾವು ಕವರ್ ತಗೊಂಡೋಗಿರಲಿಲ್ಲ ಅಂತೇಳಿ ಅಲ್ಲೇ ಅಡಿಕೆ ಮಟ್ಟೆ ತೊಗೊಂಡು ಅದರಲ್ಲೇ ಹಾಕ್ಕೊಂಡು ಬಂದ್ವಿ. ನೋಡಿ ಈ ಥರ ಹಸಿರು ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ನನಗಂತೂ ತುಂಬ ಇಷ್ಟ. ಯಾವಾಗಲೂ ನಾನು ಹೊಲಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳು ಅಷ್ಟೇ ತುಂಬ ಇಷ್ಟಪಡ್ತಾರೆ. ಅಲ್ಲಿ ತುಂಬ ಕಲರ್ಫುಲ್ಲಾಗಿರೋ ಹೂವುಗಳು ಬೇಲಿಯಲ್ಲಿ ಬಿಟ್ಟಿತ್ತು. ನಾನು ಅದರದ್ದೆಲ್ಲ ಒಂದೊಂದು ಫೋಟೋ ತೆಗೆದಿದ್ದೀನಿ. ಈ ಥರ ಖುಷಿ ಆಯಿತು ಅದೆಲ್ಲ ಒಂದು ಹೂವುಗಳು ನೋಡಿ ಫೋಟೋ ತೆಗಿಯೋಕ್ಕೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಇದು ಹಸಿ ಶೇಂಗಾ ಬೇಯಿಸೋಣ ಅಂತ ತೊಗೊಂಬಂದೆ. ಸ್ವಲ್ಪ ನನ್ನ ಮಗನಿಗೆ ಜ್ವರ ಇರೋದ್ರಿಂದ ಅವನಿಗೆ ಜ್ವರ ಬಿಟ್ಟ ಮೇಲೆ ಬೇಯಿಸೋಣ ಅಂತ ತೆಗೆದಿಟ್ಟಿದ್ದೀನಿ. ಇದೊಂದು ಹುಳ ಕಾಣಿಸ್ತು, ಎಷ್ಟು ಕಲರ್ಫುಲ್ಲಾಗಿತ್ತು ಅಂದರೆ ಹುಳ, ಅದಕ್ಕೆ ಅದನ್ನೂ ಒಂದು ವೀಡಿಯೋ ಮಾಡಿದ್ದೀನಿ. ನೋಡಿ ಫ್ರೆಂಡ್, ಇದೊಂಥರ ಗೊರಟೆ ಹೂವಿನ ಥರ ಇದೆ, ಸಣ್ಣದು, ತುಂಬ ಕಲರ್ಫುಲ್ಲಾಗಿತ್ತು. ಒಂಥರ ಪರ್ಪಲ್ ಕಲರ್ ಇದೆ ನೋಡಿ ಫ್ರೆಂಡ್. ಜೊತೆಗೆ ಇದೊಂದು ಹಳದಿ ಹೂವು ಸಣ್ಣದಿತ್ತು. ತುಂಬ ಇಷ್ಟ ಆಯಿತು, ನಿನ್ನೆ ಖುಷಿ ಆಯಿತು ಹೋಗಿ ಬಂದಿದ್ದು. ಈ ಥರ ನಾನು ತುಂಬ ವೀಡಿಯೋಸ್ ಮಾಡಬೇಕು ಅಂತ ಆಸಕ್ತಿ ಇದೆ. ನನ್ನ ಒಂದು ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್. ಮತ್ತು ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನಗೆ ಎನ್ಕರೇಜ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನನ್ನ ಚಾನಲ್ಗೆಲ್ಲ. ಥ್ಯಾಂಕ್ ಯು.